ಪರಿಸ್ಥಿತಿ ನಿಭಾಯಿಸೋದು ಬಿಟ್ಟು ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಅನ್ಸಲ್ವಾ ಸರ್? ನಾನು ಈಗಾಗಲೇ ಹೇಳಿದ್ದೀನಿ, ಇದ್ರ ಬಗ್ಗೆ ಒಂದು ವರದಿ ಬೇಕಾಗಿದೆ. ಸುಮ್ಮನೆ ಘೋಷಣೆ ಮಾಡೋದ್ರಲ್ಲಿ ನಾವೇನು ಸಾಧಿಸಿದೆ ಅದೇ ಯುದಯಗಿರಿ ವಿಚಾರದಲ್ಲೇ ವರದಿ ಆಗಲೇಬೇಕು. ಏನಕ್ಕೆ ಈ ಘಟನೆ ಆಗಿದೆ, ಇಂಥ ಒಂದು ಅಂದರೆ ಈ ಕ್ರಿಮಿನಲ್ಸ್ಗಳಿಗೆ ಇಂಥ ಅವಕಾಶ ಕೊಟ್ಟಿದ್ದು ಹೇಗೆ, ಮತ್ತು ಈ ಏನು ಪೊಲೀಸ್ ಠಾಣೆಯಲ್ಲಿ ಏನಕ್ಕೆ ಅವ್ರು ಬೇಕಾಗಿರುವಂಥದ್ದೇನು ರಕ್ಷಣೆ ಮತ್ತು ಅಲ್ಲಿ ಬೇಕಾಗಿರುವಂಥದ್ದೇನು ಸೌಲಭ್ಯ ಏನಕ್ಕೆ ಇರಲಿಲ್ಲ ಅಂತ ನಮಗೆ ಗೊತ್ತಾಗಿದೆ. ಇದು ಆ ವರದಿ ಬಂದಿದ ನಂತರನೇ ನಾವು ಒಂದು ಒಳ್ಳೆ ಅಥವಾ ಘೋಷಣೆ ಕೊಡ್ಬೋದು, ಒಂದು ಸ್ಪಷ್ಟವಾದ ಘೋಷಣೆಯನ್ನು ಕೊಡ್ಬೋದು. RSS ಅವರ ಕೈವಾಡ ಇದೆ, 300 ಜನ RSS ಕಾರ್ಯಕರ್ತರಿಂದ ಈ ಗಲಾಟೆ ಆಗಿದೆ ಅಂತ ಹೇಳಿ ವೇಷ ಬದಲಾಯಿಸಿಕೊಂಡು ಅಲ್ಲಿ ಹೋದ್ರು ಅಂತ ಕೆಲವರು ಆರೋಪ ಮಾಡ್ತಾರೆ. ಅದು ಯಾವ ಆಧಾರ ಮೇಲೆ ಹೇಳ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಎಲ್ಲನೂ ಕೂಡ ಸಾಕ್ಷಿ ಸಹಿತ ಕೊಡಬೇಕು. ಅವ್ರು ಸಾಕ್ಷಿ ಇಲ್ಲದೇನೆ ಆರೋಪ ಮಾಡೋದು ಸೂಕ್ತ ಅಲ್ಲ. ಸರ್, ಈಗ ಉದಯಗಿರಿ ಇನ್ಸಿಡೆಂಟ್ ಬಗ್ಗೆ ಸಾರ್ವಜನಿಕವಾಗಿ ಒಂದು ಚರ್ಚೆ ನಡೀತಾ ಇದೆ. ಮೈಸೂರಿನಲ್ಲಿ ಅರ್ಧ ಭಾಗಕ್ಕೆ ಒಂದು ಕಾನೂನು, ಇನ್ನು ಅರ್ಧ ಭಾಗಕ್ಕೆ ಮತ್ತೊಂದು ಕಾನೂನು ಅಂತೇಳಿ ಅಲ್ಲಿ ಪೊಲೀಸರ ಮೇಲೇನೆ ಅಲ್ಲೇ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಯಾರಿಗೂ ಲಾಂಡ್ ಆರ್ಡ್ರು ಭಯನೇ ಇಲ್ಲ ಅನ್ನುವಂಥ ಮಾತುಗಳು ಬರ್ತಾ ಇದೆ ಸರ್. ಇದ್ರ ಬಗ್ಗೆ ಏನು ಹೇಳ್ತಾರೆ? ಈ ಸರ್ಕಾರ ಬಂದಾಗ ಇಂಥ ಕೃತ್ಯಗಳು ಹೆಚ್ಚಾಗ್ತಾ ಇದ್ದಾವೆ. ನಮ್ಮ ನಾಗಮಂಗಲ ಇರ್ಬೋದು, ಮಂಡ್ಯದಲ್ಲೂ ಕೂಡ ಇಂಥ ಒಂದು ಘಟನೆ ನಡೆದಿತ್ತು. ಹಿಂದೆ ಬೆಂಗಳೂರಲ್ಲಿಯೂ ಕೂಡ ಒಂದು ಘಟನೆ ನಡೆದಿತ್ತು. ಅನೇಕ ಭಾಗಗಳಲ್ಲಿ ಇಂಥ ಪ್ರದೇಶಗಳಲ್ಲಿ ಇಂಥ ಒಂದು ಕೋಮು ಅಂತ ಹೇಳ್ಬೋದು ಅಥವಾ ಒಂದು ಸಮಾಜ ಒಂದು ಅಸಮಾಧಾನ ಏನು ಇದೆ ಅದು ಎಲ್ಲ ಕಡೆ ನಾವು ಅನುಭವಿಸ್ತಾ ಇದ್ದೀವಿ. ಇದು ಭಾಳ ಗಂಭೀರವಾದ ಪರಿಸ್ಥಿತಿ. ರಾಜ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನು ಎಲ್ಲರಿಗೂ ಸಾಮಾನ್ಯವಾಗಿ ಕೊಡಬೇಕಾಗಿದೆ. ಇಲ್ಲಿ ಒಂದು ಭಾಗದಲ್ಲಿ ಬೇರೆ, ಇನ್ನೊಂದು ಭಾಗದಲ್ಲಿ ಬೇರೆ ಅಂತಿಲ್ಲ. ಒಂದು ಸಮುದಾಯಕ್ಕೆ ಬೇರೆ, ಒಂದು ಸಮುದಾಯಕ್ಕೆ ಬೇರೆ ಅಂತಿಲ್ಲ. ಎಲ್ಲರಿಗೂ ಒಂದೇ ಕಾನೂನು. ಆ ಕಾನೂನು ಮೂಲಕನೇ, ಆ ಕಾನೂನು ಚೌಕಟ್ಟಿನಲ್ಲಿ ಅವ್ರು ಕೆಲಸ ಮಾಡಬೇಕಾಗಿದೆ. ಅದು ಮಾಡ್ತಾರೆ ಅಂತ ನಮಗೆ ವಿಶ್ವಾಸ ಇದೆ. ಆದರೂ ಸಹ ನಮ್ಮ ಏನು ಸರ್ಕಾರ ಇದೆ ಅವರು ಸರಿಯಾದ ನಿರ್ಣಯವನ್ನು ಕೊಡಬೇಕಾಗಿದೆ. ಬದ್ಧವಾಗಿರಬೇಕು ಆ ನಿರ್ಣಯವೊಂದಿಗೆ, ಮತ್ತು ಎಲ್ಲರಿಗೂ ಸಾಮಾನ್ಯವಾದ ಒಂದು ಕಾನೂನನ್ನು ಕೊಡಬೇಕಾಗಿರೋದು ನಾವು ಒತ್ತಾಯಿಸ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.